ಸರಿ ಸರ್ ನೋಡಿ ಸರ್ ಸರ್ ಅನ್ನೋದನ್ನ ಎಲ್ಲರೂ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ವಿ. ಒಳ ಮೀಸಲಾತಿ ವಿಷಯವಾಗಿ ನಾವು ಮಾಡಿದಾಗ ಅದೆಲ್ಲ ಇನ್ಕ್ಲೂಡಿಂಗ್ ಆಗಿ ಎಲ್ಲರೂ ಸೇರಿದ ಮೇಲೆ ಅಲ್ಲ ಇಷ್ಟೆಲ್ಲ ಮಾಡಿದ್ವಿ ಯಶಸ್ವಿತವಾಗಿ ಎಲ್ಲ ತಾಲೂಕಾಡಳಿತ ಮತ್ತು ಸಂಘಟನೆಗಳಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡ ನಾನು ಕೈ ಮುಗಿದು ಧನ್ಯವಾದಗಳು ತಿಳಿಸಿದೆ. ಸಂಘಟನೆ ಯಶಸ್ವಿಯಾಗಿ ಮಾಡಲಿಕ್ಕೆ ಎಲ್ಲರ ಕಾರಣೀಭೂತರ ಅಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮನ್ನು ಕೂಡ ತಿಳ್ಕೊಂಡು ಮಾತಾಡಿದ್ವಿ. ಅದರ ಜೊತೆಯಲ್ಲಿ ಸರ್ಕಾರವನ್ನು ಮಾಡಲೇಬೇಕಲ್ಲ, ಭಾಳ ವಿಧಿವಿತ್ತು. ಅದನ್ನೊಂದು ಸಲ ನೀವು ಕೂಡ ಇದನ್ನು ಕ್ರಮ ತಗೊಂಡ್ರೆ ಒಂದ್ಸಲ ಮಾತಾಡಿ ಸಾಹೇಬ್ರ ಎಲ್ಲರೂ ಬಂದು ಮೊನ್ನೆ ಪೂರ್ವಭಾಸದಲ್ಲಿ ಯಾರು ಇಲ್ಲ ಬಂದಿರಲಿಲ್ಲ. ಉಪಚುನಾವಣೆ ಇರೋದ್ರಿಂದ ಅಲ್ಲಿ ಸೊ ಹಂಗಾಗಿ ಇಲ್ಲೇ ಸ್ಥಳೀಯ ಸಮಸ್ಯೆ ಮತ್ತು ಇದ್ದಾಗ ಮತ್ತೆ ಹೊಗಳ್ರಿ ಅಂತಂದ್ಬಿಟ್ಟು ನಾವೆಲ್ಲರ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷಗಳು ಎಲ್ಲರೂ ಇನ್ಕ್ಲೂಡಿಂಗ್ ಯಾರು ಎಲ್ಲ ಸಂಘ ಸಂಸ್ಥೆಗಳು ಇದ್ದಾರೆ ಸರ್ ಅಧ್ಯಕ್ಷಗಳಿಗೆ. ಹಾಗಾಗಿ ಸರ್ಕಲ್ ಒಂದು 14 ತಾವು ಮಾಡಿ ಪ್ರಾರಂಭ ಅದೊಂದೇ ಆಚರಣೆ ಒಂದು ಸಬ್ಮಿಷನ್ ಏನಂದರೆ, ಈ ಒಂದು ಮನುಷ್ಯತ್ವ ತನದಲ್ಲಿ ನಾನು ಮನುಷ್ಯನೇ ಅರ್ಥ ಆಯ್ತಾ ಇದೆ. ಏನಾಗಿದೆ, ನೀವೆಲ್ಲ ಮತದಾನ ಮಾಡಿದಿರಿ, ಸಂಸದ ಶಾಸಕ ಅನ್ನೋದಿರ್ತದೆ. ನಾನು ನಿಮ್ಮ ಥರನೇ ಮನುಷ್ಯ ಅರ್ಥ ಆಯ್ತಾ ಇಲ್ಲ. ಏನಾಗಿದೆ, ಒಂದು ಸರಿ ಚರ್ಚೆ ಮಾಡಿದ್ವಿ ನಾವು, ಭಾಳ ನೀಟಾಗಿ ಮಾಡೋಣ, ಎಲ್ಲ ಚೆನ್ನಾಗಿ ಮಾಡೋಣ. ನಾನು ಒಂದು ಗಳಿಗೆ ಕೂಡ ವೇಸ್ಟ್ ಮಾಡಿಲ್ಲ. ಒಂದು ಇಲ್ಲಿ ಈ ಜಾಗದಾಗ ಕುಂತ್ಕೊಂಡು ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿ ಜಾಗದಾಗ ಕುಂತ್ಕೊಂಡು ಒಂದು ಗಳಿಗೆ ಕೂಡ ನಾನು ವೇಸ್ಟ್ ಮಾಡಿಲ್ಲ. ಭಾಳ ನೀಟಾಗಿ ಒಂದು ಬ್ಯೂಟಿಫುಲ್ಲಾಗಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಏನಾಗಿದೆ, ಆ ಬಸ್ ಸ್ಟ್ಯಾಂಡು ಅದು ಒಂದು ಎಲ್ಲ ರಿಪೇರಿ ಮಾಡಿಸಿ ಕಾಂಪ್ಲೆಕ್ಸ್ಗಳು ಮಾಡಿ ಎಲ್ಲರಿಗೂ ಚೆನ್ನಾಗಿ ಮಾಡಿಸೋದು ಇದೆ ಅಂತೇಳಿ. ಅದು ನನ್ನ ಟೈಮು ಏನೋ, ನಾನು ಅಲ್ಲಿ ಬಿಜಿ ಆಗ್ಬಿಟ್ಟು ಪಾಪ ಹೊಸದಾಗಿ ಪೂರ್ಣ ಕೂಡ ಆಗಿರೋದಕ್ಕೆ 2 ಕ್ಯಾಬಿನೆಟ್ ಮಿಸ್ ಆಗ್ಬಿಟ್ಟು. ಆ್ಯಕ್ಚುಲಿ ಲಾಸ್ಟ್ ಕ್ಯಾಬಿನೆಟಿಗೆ ಬರಬೇಕಾಗಿತ್ತು, ಎಲ್ಲ ರೆಡಿ ಐತೆ, ಎಲ್ಲ ಕಂಪ್ಲೀಟಾಗಿ. ಕ್ಯಾಬಿನೆಟಿಗೆ ಮಿಸ್ ಆಗ್ತದೆ 30 ಕೋಟಿಗೆ ಬರೋದು. ನನ್ನ ಪ್ರಕಾರ ಈ ಮುಂದಿನ ಕ್ಯಾಬಿನೆಟು ಇನ್ನೊಂದು ಕ್ಯಾಬಿನೆಟಿಗೆ ಬರ್ಬೋದು. ಅರ್ಥ ಆಯ್ತಾ ಇಲ್ಲ, ಅನ್ಕೊಂಡಿದ್ವಿ ಅಂತ. ಈಗ ಆಗ್ತದೆ ಇದು ಅನ್ಕೊಂಡಿರೋದಕ್ಕೆ ನಾವು ಒಳ್ಳೆ ಜಾಗದಾಗ ಮಾಡೋಣ, ಚೆನ್ನಾಗಿ ಮಾಡೋಣ ಅಂತ ಅನ್ಕೊಂಡಿದ್ವಿ. ಇಲ್ಲಾಂದ್ರೆ ಯಾವತ್ತು ಆ ಜಾಗದಾಗ ಮಾಡಿರ್ತೀವಿ, ನಮಗೇನಾಗುತ್ತೆ ಸಮಸ್ಯೆ ಏನಿಲ್ಲ. ನಾವು ಸತ್ರು ಕೂಡ ಮಣ್ಣಾಗ ಹೋದ್ರು ಕೂಡ ಯಾವುದೇ ಮುಂದಿನ ದಿನದಲ್ಲಿ ಏನೋ ರೋಡ್ ಬಂತು, ಏನೇ ಬಂತು, ಅದನ್ನು ತೆಗೆದ್ರು ಇದನ್ನು ತೆಗೆದ್ರು ಅಂತ ಬರಬಾರ್ದಲ್ಲ ತಾಯಪ್ಪಣ್ಣ. ಇವತ್ತು ಯಾವುದೇ ನೋಡ್ರಿ, ಹೊಸಪೇಟೆ ರಸ್ತೆ ನಗ್ಗ ಬೈಸ್ಕೊಂಡ್ವಿ, ಅದ್ರ ಕಾಲಕ್ಕೆ ನಾನು ದಾದಾರು ಎಲ್ಲರೂ ನಗ್ಗ ಬೈಸ್ಕೊಂಡ್ವಿ. ಇವತ್ತು 25 ನಿಮಿಷದಾಗ ಹೋಗ್ತಾ ಇದ್ದೀನಿ, ನೆನೆಸ್ತದ. ಬೈಲಾದಾರ ಪಾಪ ಏನಪ್ಪ ಅವತ್ತೆಲ್ಲ ತೋಟಗಲ್ಲಿಗೆ ಹೋಗೋರು ಬೈಲಾದಾರ ಪಾಪಿನ. ಅರ್ಥ ಆಯ್ತಲ್ಲ, ಅಂಡಮನ್ನಿ ಕೂರದಂಗೆ ಆಯ್ತು. ಎಲ್ಲ ಮಾರುತಿ ಕಾರುಗಳೆಲ್ಲ ಮುಚ್ಚಿಟ್ಬಿಟ್ಟಿದ್ರು. ಬಟ್ ಯಾವುದೇ ಕೆಲಸ ಮಾಡಿದ್ರು ಪ್ರಾಮಾಣಿಕವಾಗಿ ನಾನು ಸತ್ರು ಕೂಡ ನನ್ನ ಹೆಸರು ಹೇಳ್ಬೇಕು ಅಂತ ಇವತ್ತು ಮಾಡ್ಕೊಂಡು ಬಂದಿದ್ದು. ಒಂದು ಸಬ್ಮಿಷನ್ ನಾನು ಹೇಳ್ಬಿಡ್ತೀನಿ ಈಗ. ದಾಂಬ ಇದು ಸರಿ ಯೋಚನೆ ಮಾಡಿರಿ, ಸ್ಟಾರ್ಟ್ ಮಾಡಂದ್ರೆ ಮಾಡ್ಕೊಂಡು, ನಂದೇನು ಅದ್ರದ್ದೇನು ಅಭ್ಯಂತರ ಏನಿಲ್ಲ. ಯಾಕಂದರೆ ಯಾರು ಶಾಶ್ವತವಲ್ಲ, ನಾವು ಶಾಶ್ವತಲ್ಲಿ ಯಾರು ಎಲ್ಲರೂ ಒಂದು ದಿವಸ ಮಣ್ಣಗೆ ಹೋಗೋರು, ಹಿಂದಕ್ಕೆ ಮುಂದಕ್ಕೆ ಹೋಗ್ತೀವಿ ಆಟೆ ಮಣ್ಣಾಗಿ. ಆದರೆ ಇದು ಶಾಶ್ವತವಾಗಿರ್ಬೇಕನ್ನೋದು ನಮ್ಮ ಉದ್ದೇಶ. ಒಂದು ಸರಿ ಯೋಚನೆ ಮಾಡಿಲ್ಲ, ಅದು ಅಲ್ಲೇ ಮಾಡೋಣ ಅಂತ 100% ನಮ್ಮ ಅವತ್ತೇನಂದರೆ ಇಲ್ಲಿ ಬಿಡೋಣ ಆಗ್ತದಲ್ಲ ಮಾಡ್ರಿ ಅಂದಿದ್ದಕ್ಕೆ ನಾವು ಇದು ಆಗಮಟ್ಟ ಅಂತ. ಬಟ್ ಕ್ಯಾಬಿನೆಟಿಗೆ ಬರೋದು ನನಗೆ 1 ತಿಂಗಳು ಲೇಟ್ ಆಗೈತೆ. ನಮ್ಮ ಎತ್ತತಾಯಣಿಗೆ ಕ್ಯಾಬಿನೆಟಿಗೆ ಬರೋದು ಲೇಟ್ ಆಗೈತೆ. ಇನ್ನೊಂದು ಈ ಗುರುವಾರ ಇಲ್ಲ ಇನ್ನೊಂದು ಗುರುವಾರಕ್ಕೆ 200% ಕ್ಲಿಯರ್ ಆಗ್ತದೆ. ನೀವೆಲ್ಲ ನಾವು ಒಡಗುಡ್ತಾರೆ ಇದ್ದಂಗೆ ನೋಡಿ ತೀರ್ಮಾನ ಮಾಡ್ಕೊಳ್ಳಿ. ಒಂದು ಯಾಕಂದರೆ ಈಗ ನಾನೊಬ್ಬ ಮನುಷ್ಯ ಅಷ್ಟೇ, ಬಟ್ ಈಗ ಅಭಿವೃದ್ಧಿ ಮಾಡೋದೆಲ್ಲ ಎಲ್ಲರ ಕೈಗೆ. ಒಂದ್ಸರಿ ಕೂಲಾಗಿ ಕುಂತ್ಕೊಂಡು ತೀರ್ಮಾನ ಮಾಡಿರಿ, ಹಿಂಗೆ ಐತೆ ನೋಡ್ರಿ. ಬೇಕಾದ್ರೆ ಸ್ಪಾಟಿಗೆ ಹೋಗಿ ಕೂಡ ಬೇಕಾದ್ರೆ ಇಂಜಿನಿಯರ್ ಕರೆಸ್ತೀನಿ, ಬಾರ ಮರ್ಸಮೆ ಇಲ್ಲಿ ನೋಡ್ರಪ್ಪ. ಈಗ 2 ಜಾಗ ಇದಾವೆ. ಈಗ ಎಲ್ಲರೂ ಏನಂತಾರೆ, ಹೊಸಪೇಟೆಗೆ ಹೋಗಿ ಗ್ರೌಂಡ್ನಾಗೆ ಫ್ಲಾಗ್ ಮಾಡ್ತಾರೆ, ಬಳ್ಳಾರಿ ಫ್ಲಾಗ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನಂದ್ರೆ, ಯಾವ MLAಗಳಿಗೆ ಯಾರು ಕೂಡ ಫ್ಲಾಗ್ ಹಾಸ್ಟಿಂಗ್ ಮಾಡೋಕ್ಕೆ ಅವಕಾಶ ಇಲ್ಲ. ಎಲ್ಲರಿಗೂ ತಪ್ಪು ಮಾಡ್ತಾರೆ. ಒಂದಲ್ಲಿ MLAಗಳಿಗೆ ಫ್ಲಾಗ್ ಹಾಸ್ಟಿಂಗ್ ಮಾಡೋದು ಅಂತ ನಮ್ಮ ಉದ್ದೇಶ. ಅಂದರೆ ಈಗ ನೋಡ್ರಿ, ಇನ್ಚಾರ್ಜ್ ಮಿನಿಸ್ಟರ್ ಹತ್ರ ಮಾತ್ರ ಅವ್ರಿಗೆ 2 ಕಡೆ ಫ್ಲಾಗ್ ಹಾಸ್ಟಿಂಗ್ ಬರ್ತದೆ. ಆದರೆ ಶಾಸಕರಿಗೆ ಎಲ್ಲಿ ಫ್ಲಾಗ್ ಹಾಸ್ಟಿಂಗ್ ಬರೋದಿಲ್ಲ. ಪುರಸಭೆ ಆದರೆ ಪುರಸಭಾಧ್ಯಕ್ಷರು ಮಾಡ್ತಾರೆ, ತಹಸೀಲ್ದಾರ್ ಇಲ್ಲಿ ಮಾಡ್ತಾರೆ. ನಾವು ಒಂದು ಫ್ಲಾಗ್ ಹಾಸ್ಟಿಂಗ್ ಮಾಡೋದಕ್ಕೆ ಒಂದು ಜಾಗನ, ಬಟ್ ಈಗ ಸಂವಿಧಾನ ಪ್ರಜಾಪ್ರಭುತ್ವ 2 ನಡೀಲಿ, ನಾನು ಇರ್ಲಿಕ್ಕೆ ಒಂದು ಏನನ್ನ ಮಾಡಿ ಹೋಗ್ಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಸೊ ಇದು ಒಂದು ಜಾಗ ಇದೆ ಇದನ್ನು
ಏನಪ್ಪ ಅಂದ್ರೆ ಆ ಬಸ್ ಸ್ಟ್ಯಾಂಡ್ ಐತಲ್ಲ ಅದು 30 ಕೋಟಿ, ಅದನ್ನು ಆ ಬಸ್ ಸ್ಟ್ಯಾಂಡ್ ಸೇರಿ ಪ್ಲಸ್ ಇದು ಸೇರಿ ಕಾಂಪ್ಲೆಕ್ಸ್ಗಳೆಲ್ಲ ಸೇರಿ 30 ಕೋಟಿ ಕ್ಯಾಬಿನೆಟಿಗೆ ಬರ್ತಾ ಇದೆ ಇವತ್ತು. ಈಗ ಇನ್ನೊಂದು ಈ ಗುರುವಾರ ಬರ್ಬೋದು, ಇನ್ನೊಂದು ಗುರುವಾರ ಬರ್ಬೋದು. ಅರ್ಥ ಆದ್ರ ಈ ಒಟ್ಟ ಈ ಏಪ್ರಿಲ್ ಒಳಗೆ 200% ಕ್ಲಿಯರ್ ಆಗ್ತದೆ ಕ್ಯಾಬಿನೆಟ್. ಮೊನ್ನೆ ಹೋಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದಿದೆ. ಇದು ಒಂದಿದೆ. ಆಮೇಲೆ ನಮ್ದು ಈಗ ಲೇನ್ ಮಾಡಿಸಿದ್ವಲ್ಲ, ಇದು ಒಂದಿದೆ ಹಿಂಗೆ. ಆಮೇಲೆ ಇನ್ನೊಂದು 9.5 ಕೋಟಿ ಆಗಿದೆ. 9.5 ಕೋಟಿ ಆಗಿದೆ. ಅಲ್ಲಿ ವಿಧಾನಸೌಧದ ಮುಂದ್ಗಡೆ ಅಲ್ಲಿ ಸಂವಿಧಾನ ಇಟ್ಟು ತೋರ್ಸೋದಿದೆಯಲ್ಲ, ಆ ಪಾರ್ಕ್ನಾಗ ಅದೊಂದು ಮಾಡ್ತೀನಿ, ಗಾಂಧೀಜಿದೊಂದು ಮಾಡ್ತೀನಿ. ಸೊ ಇದು ಈ ತರ ಇಟ್ಕೊಂಡಿರೋದು. ಈಗ ನಾವ್ ಹೆಂಗಲ್ಲ ಮುದೇರಾಗಿ ಅಂತಲ್ಲ ರಿಂಗಪ್ಪ, ನಾವು ಸಾಯರೆ ಬಟ್ ಹೆಸರುಗಳು ಸಾಯಬಾರ್ದು. ಈಗ ಅಂಬೇಡ್ಕರ್ ಸತ್ರು ಕೂಡ ಅದೊಂದು ಇವತ್ತು ಆಶೀರ್ವಾದ ಇವತ್ತು ಬದುಕ್ತಾ ಇದೀವಿ. ನಾನು ಸತ್ರು ಕೂಡ ನನ್ನ ಆಶೀರ್ವಾದ. ಸೊ ಇದನ್ನ ನೀವೇ MP, ನೀವೇ MLA. ನಮ್ ಸೊಂಡೂರು ಇತಿಹಾಸದಾಗ ನಾವ್ ಏನೇ ಮಾಡಿದ್ರು ಸೊಂಡೂರು ಇತಿಹಾಸದಾಗ ಈಗ ನೋಡ್ರಿ, ಕುಮಾರಸ್ವಾಮಿ ಶಾಲೆನ ಎಲ್ಲಿ ಬೇಕೆಲ್ಲ ವಾಟ್ಸಾಪ್ ಒಳಗ್ ಬಿಟ್ರು. ಇವತ್ತು ಎಂತ ಶಾಲೆ ಆಯ್ತು, ಹಾಸ್ಟೆಲ್ಗಳು ಎಲ್ಲಿವೆ ವಾಟ್ಸಾಪ್ ಒಳಗ್ ಬಿಟ್ರು. ಇವತ್ತು ಎಂತ ಹಾಸ್ಟೆಲ್ಗಳಾಗಿದ್ದಾವೆ ನಮ್ಮಲ್ಲಿ, ಎಂತ ಅಂಗನವಾಡಿಗಳು ಬಿಟ್ರು. ಅಂಗನವಾಡಿಗಳು ಹೆಂಗಾಗಿದ್ದಾವೆ ಅರ್ಥ ಆಯ್ತಾ ಇಲ್ಲ. ಇದು ನಮಗೇನಪ್ಪ ಅಂದ್ರೆ ಒಂದು ಒಳ್ಳೇದಾಗ್ಬೇಕಾದ್ರೆ ಈ ತರ ಸ್ವಲ್ಪ ತಾಳ್ಮೆಲಿಂದ ಮಾಡ್ಬೇಕನ್ನೋದಷ್ಟೇ ದೃಷ್ಟಿಕೋನ ಬಿಟ್ರೆ ನಮ್ಮ ಎತ್ತ ತಾಯಣ್ಣಗೆ ನನ್ನ ಮಕ್ಕಳ ಹಣೆಗೂ ಯಾವ್ದು ಇಲ್ಲ. ಸತ್ಯ ಕೂಡ ಇದು ಪ್ರಮಾಣ ಇದು. ಮತ್ತೆ ಇದು ವಾಸ್ತವತೆ ಇರ್ತಕ್ಕಂಥದ್ದು ಎಲ್ಲ ನೀವೇ MP, ನೀವೇ MLA. ನಾನೇನ್ ಮತ ಹಾಕಿರಿ, ನಾನು ಅಷ್ಟೇ ಇದ್ದೀನಿ. ಪಾರ್ಲಿಮೆಂಟ್ಗೆ ಏನ್ ಬೇಕು ಮಾಡಿಸ್ಕೊಂಡು ಮಾಡ್ತೀನಿ ಅಷ್ಟೇ. ಜವಾಬ್ದಾರಿ ಹಿಂಗೈತೆ ಸೊಂಡೂರ್ನಾಗ. ನಂದೇನಂದ್ರೆ ತಾಲೂಕು ಆಫೀಸು ಪುರಸಭೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಪ್ರೊಸೆಷನ್ ಹೋಗಿ ನಿಂಗಪ್ಪ ಇಲ್ಲಿಂದ ಬಂದು ಇಲ್ಲಿಂದ ಎಂಟ್ರಿ ಆಗಿ ಇಲ್ಲಿ ಮೋತಿ ಸರ್ಕಲ್, ಇಲ್ಲೇನು ಇದೈತಲ್ಲ ಹೊಸಪೇಟೆ ವಿಜಯನಗರ ಸರ್ಕಲ್ ಇದೈತಲ್ಲ ಇದು ಗ್ರೌಂಡ್, ಅದರಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡ್ಕೊಂಡು ನಂದೇನಂದ್ರೆ ಇಲ್ಲಿ ಮತ್ತೆ ನಾನು ನಿಮ್ಮ ಬಾವಿಗಳಿಗೆ ನಾನು ವಿವರಣೆಗೂ ಇಲ್ಲ, ಬರೀ ಓಪನ್ ಆಗಿ ಮಾತಾಡ್ತೀನಿ. ಇಲ್ಲಿ ಸ್ಟ್ಯಾಚ್ಯೂ ಮಾಡಿ ಇಲ್ಲಿ ಫ್ಲಾಗ್ ಹಾಸ್ಟಿಂಗ್ ದೊಡ್ಡದೆಲ್ಲ ಮಾಡಿಸಿ ಸುಮಾರಾಗಿ ಇಲ್ಲಿಂದ ರೌಂಡ್ ಹಾಕೊಂಡು ಇಲ್ಲಿ ರಾಷ್ಟ್ರಗೀತೆ ಆಡ್ಕೊಂಡು ನಾವೆಲ್ಲ ಛತ್ರಪತಿ ಗ್ರೌಂಡಿಗೆ ಬರೋದು. ಛತ್ರಪತಿ ಗ್ರೌಂಡ್ ಕೂಡ ಡೆವಲಪ್ಮೆಂಟ್ ಮಾಡಬೇಕು. ನೌಕರರ ಭವನ ಕೂಡ 2 ಕೋಟಿ ಆಗೈತಿ. ಈಗ ಸರ್ಕಲ್ ಆಗಿರೋದಕ್ಕೆ ಟೆಂಡರ್ ಕರೆದ್ರೆ ಕೊಟ್ರೇಸಿ ಟೆಂಡರ್ ಕರಿತಿದೆ ಈಗ. ಇದೆಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಛತ್ರಪತಿ ಗ್ರೌಂಡ್ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿಸ್ಕೊಂಡು ಈ ತರ ಗಣರಾಜ್ಯೋತ್ಸವ ಮತ್ತು ಸ್ವತಂತ್ರ ದಿನ ಮಾಡ್ಬೇಕಂಬುದು ನಂದು ಉದ್ದೇಶ. ಇದು ದೂರದೃಷ್ಟಿ ಇರ್ತಕ್ಕಂಥದ್ದು. ತೀರ್ಮಾನ ಹಿಂಗಿದೆ, ನಿಮ್ ತೀರ್ಮಾನಕ್ಕೆ ನಾನು ಬದ್ಧ. ನೀವ್ ಹೆಂಗ್ ಕರ್ತೀರಿ ಹಂಗೆ ನಡ್ಕೊಂತೀವಿ. ಇದು ಏಪ್ರಿಲ್ ಒಳಗಡೆ 100% ಕುಮಾರಸ್ವಾಮಿ ಸಾಕ್ಷಿಯಾಗಿ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಬರ್ತದೆ. ಅಲ್ಲಿ ರೆಡಿ ಮಾಡಿಸ್ಬಿಡೋ ಬಂದಿನಿ ಕ್ಯಾಬಿನೆಟ್. ಸ್ವಲ್ಪ ಬೇರೆ ಬೇರೆ ಒಂದಿದ್ರಿಂದ 1-2 ತಿಂಗಳು ಲೇಟ್ ಆಗೈತೆ ಅಷ್ಟೇ, ಬೇರೆ ಏನು ಆಗಿಲ್ಲಿದ್ರೆ. ಬಟ್ ಎಲ್ಲ ಹಿಂದೆ ಬಿದ್ದೇ ಕೆಲಸ ಮಾಡ್ತಾ ಇದೀನಿ. ಈಗ ಎಲ್ಲರ ಇತಿಹಾಸದಾಗಿಂತ ಹಿರಿಯರಿದ್ರಪ್ಪ ಮಾಡಿದ್ರು. ಇವತ್ತು ಇಡೀ ಸೊಂಡೂರಿನಾಗ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ, ಇದು ಸ್ವಾತಂತ್ರ್ಯ ಮತ್ತು ಸಂವಿಧಾನ 2 ಜೊತೆಗೆ ಆಗ್ತವೆ. ಅಲ್ಲೆಲ್ಲ ದೊಡ್ಡ ಇಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಈ ತರ ಆಗ್ತದೆ ನೋಡ್ರಿ. ನೋಡಪ್ಪ ಈ ಸರ್ಕಲ್, ಇದು ಬಸ್ ಸ್ಟ್ಯಾಂಡ್ ಹಿಂಗಾಗುತ್ತೆ ನೋಡ್ರಿ. ಇದು ಕೂಡ BBA ಟರ್ಮಿನಲ್ ಅಂತ ಹೆಸರಿಗ್ತದೆ. ಬಾಬು ಜಗಜೀವನ್ ರಾವ್ ಬಸವಣ್ಣ ಟರ್ಮಿನಲ್. ಇದಕ್ಕೆ ಟರ್ಮಿನಲ್ಗೆ, ಇದಕ್ಕೆ ಸ್ವಾತಂತ್ರ್ಯ ಸಂವಿಧಾನ. ಇದು ಈ ಸರ್ಕಲ್, ಇದು ಸೇಮ್ ಡಿಸೈನೇ ಬರೋದಿಲ್ಲ. ತೀರ್ಮಾನ ನಿಮ್ಮ ಹತ್ರ ಇದೆ, ಹೆಂಗೆ ತೀರ್ಮಾನ ಮಾಡ್ತೀರಿ ಮಾಡ್ಕೊಂಡು ನಡವಳಿ ಮಾಡಿ. ಈಗ ನಾವು ಇವೆಲ್ಲ ಕಾರ್ಯಕ್ರಮ ಬರ್ತಾವ ಭಾಳ ಅಲ್ಲ, ಇದು ಸತ್ಯ. ಇದು ಆಗ್ತಿರೋದಂತೂ ಸತ್ಯ. ಈಗ ಸರ್ಕಲ್ ಬೇಕಂತ ನಾನು ಏನು ಕಂಡಿಲ್ಲ. ಅವಕಾಶ ಸಾಧ್ಯ ಇಲ್ಲ. ಸಂವಿಧಾನ ನಮ್ಮ ಸಂಸತ್ನ ಒಂದೇ ಜಾಗ ಎಲ್ಲಿ ಸಿಗೋದಿಲ್ಲ. ಅಲ್ಲೇ ಹೋಗಂದ್ರಲ್ಲ. ಮುಂದೆ ಅದು ಯಾವುದೇ ಕಾರಣಕ್ಕೆ ಕಕ್ಕ ಬರಬಾರ್ದು. ಈಗ ನೋಡ್ರಿ ಆತ ಆನಂದ್ ಸಿಂಗ್ ಮಾಡಿದ್ನಪ್ಪ, ಚೆನ್ನಾಗಿ ಮಾಡೇನೆ. ನನಗೂ ದಿಲ್ನಾಗೈತೆ ರಕ್ತದಾಗ, ನಾನು ಚೆನ್ನಾಗಿ ಮಾಡ್ಬೇಕು ಅಂತೇಳಿ. ಖಂಡಿತ ಅದು ಇಲ್ಲ ಅಂತ ಏನಲ್ಲ. ಅಲ್ಲ, ನಮ್ಗೆ ಬಹಳ ವಿಳಂಬ ಆಯ್ತಲ್ಲ, ಅದು ವಿಳಂಬ ಆಗಿದ್ದು ನಮ್ಗೆ ಸ್ವಲ್ಪ ನೋಡು. ಈಗ ಎಲ್ಲವೂ ಡೆವಲಪ್ ಆಗಿದ್ದು ತಾಲೂಕುಗಳು. ನಮ್ದು ಆದರ್ಶ ಕಲ್ಯಾಣ ಮಂಟಪದಾಗ ಒಂದು ರಸ್ತೆ ಇರ್ಲಿಲ್ಲ ಹೋಗಕ್ ನಮ್ಗೆಲ್ಲದೂ ಕೂಡ. ಹೌದಾ? ಅಲ್ಲಿ ಇರ್ಲಿಲ್ಲ.
ಬೇಕಾದ್ರೆ ಇದು ಕೂಡ ಒಂದು ಕೆಲಸ ಮಾಡ್ಬೋದು. ಸೇಮ್ ಸಂವಿಧಾನದ ಟೈಪ್ ಏನು ಹಳೆ ಸಂವಿಧಾನ ಆನಂದ್ ಸಿಂಗ್ ಮಾಡಿದಾನಲ್ಲ ಅದ್ರ ಮೇಲೆ ಮಾಡಿ ಬೇಕಾದ್ರೆ ನಿಲ್ಲಿಸಕ್ಕೂ ಅವಕಾಶ ಐತೆ ನೋಡಿ. ಏನಪ್ಪ ಆನಂದ್ ಸಿಂಗ್ ಮಾಡಿದಾನಲ್ಲ ಸಂಸತ್ ಮೇಲೆ ಬೇಕಾದ್ರೆ ಮಾಡಕ್ಕೆ ಅವಕಾಶ ಐತೆ. ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಸಂಸತ್ ಅಲ್ಲೇ ಮಾಡಿ ನಡೋ ಇದ್ರೊಳಗೆ ಇಲ್ಲಿ ಸರ್ಕಲ್ ಆಗ್ತದೆ ಒಂದು. ಇದು ಮುಂದೆ ನಂದೇನನ್ನಪ್ಪ ಅಂದ್ರೆ ನಾನು ಇರ್ತೀನೋ ಹೋಗ್ತೀನೋ ಬೇರೆ ವಿಚಾರ. ಮುಂದೆ ಡಬಲ್ ರೋಡ್ ಬಂತು, ಏನೇ ಬಂತು, ಕುಮಾರಸ್ವಾಮಿ ರೋಡ್ ಡಬಲ್ ಲೈನ್ ಮಾಡ್ಬೇಕಂತ ಬಂತು, ಡಿವೈಡರ್ ಹಾಕಿ ಮಾಡ್ಬೇಕಂತ ಬಂತು. ಅವಾಗ ಮಿಡ್ಲಲ್ಲಿ ಫಿಕ್ಸ್ ಆಗುತ್ತೆ. ಮತ್ತೆ ಈಗ ರೋಡ್ ಅಗಲೀಕರಣ ಆದಾಗ ಕಾಮನ್ ಆಗಿ ಮತ್ತೆ ಆಮೇಲೆ ಇನ್ನೊಂದು ಅಲ್ಲಿ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಮಾಡಕ್ಕಾಗಲ್ಲ. ಅದೇ ಸರ್ ಆಗೋದು ಒಂದೇ. ಇದು ಸೆಂಟರ್ ಪಾಯಿಂಟ್ ಬೀಳ್ತತೆ. ಈಗ ಆಗೋದ್ರಿಂದ ಮಿಡ್ಲಾಗಲ್ಲ ಯಾವ್ದನ್ನ ಈಗ ಮಾಡ್ತಿದೀವಿ. ಪುರಸಭೆ ಬಸ್ ಸ್ಟ್ಯಾಂಡ್ ಐತಲ್ಲ, ಇದು ಪುರಸಭೆ ಬಸ್ ಸ್ಟ್ಯಾಂಡ್ ಪ್ಲಾನ್ ಅಣ್ಣ. ಇದು ಪುರಸಭೆ ಬಸ್ ಸ್ಟ್ಯಾಂಡ್ ಸರ್ಕಲ್ ಆಗ್ತತಿ ಇಲ್ಲಿ ನಡು ಊರಿಗೆ. ಎಲ್ಲಾ ಊರುಗಳು ನಡು ಊರ್ನಾಗ ಅದಾವೆ, ಎಲ್ಲಿ ಕಾರ್ನರ್ನಾಗಿಲ್ಲ. ಕಂಪ್ಲೀಟ್ ಆಗಿ ಮಧ್ಯದಲ್ಲೇ ಇರೋದು, ಎಲ್ಲ ಊರುಗಳಾಗ ಮಧ್ಯದಲ್ಲೇ ಇರೋದು. ಕೂಡ್ಲಿಗೆ ಕೂಡ ಮಧ್ಯ ಊರ್ನಾಗ ಐತೆ, ಎಲ್ಲ ಊರು ಮತ್ತೆ ಊರ್ನಾಗ ಅದಾವೆ ಎಲ್ಲ ಕೂಡ. ಖಂಡಿತ ಇವಾಗ ಏನಾಗಿದೆ ಅಂದ್ರೆ ಎಲ್ಲರೂ ಡಿಸ್ಕಸ್ ಮಾಡಿದ್ವಿ ಇದ್ರ ಬಗ್ಗೆ. ನಾವು ಈಗ ಇಲ್ಲಿ ಆಗೋದ್ರಿಂದ ಸೂಕ್ತ ಅಲ್ಲ. ಈಗ ಏನು ಜಾಗ ಸೂಕ್ತ ಮಾಡಿ ನನ್ನ ತೋರಿಸಿದ್ರಲ್ಲ ಅದೇ ಜಾಗದಲ್ಲಿ ಸೂಕ್ತ ಅಂತ ಎಲ್ಲರ ಅಭಿಪ್ರಾಯ. ಮತ್ತೆ ಆಮೇಲೆ ಇದೆಲ್ಲ ಚಂದ ಆದ್ಮೇಲೆ ಡಿಸೈನ್ ಆದ್ಮೇಲೆ ಸಲ ಆದ್ಮೇಲೆ ಹಂಗಲ್ಲ ನಿಂಗಪ್ಪ, ಆಮೇಲೆ ಬರ್ತವೆ ಎಲ್ಲ ಕೂಡ. ಅದನ್ನ ಬರ್ಕೊಟ್ಬಿಡ್ರಿ ಮತ್ತೆ. ಯಾಕಂದ್ರೆ ಇಲ್ಲಿ ಯಾರನ್ನ ಮಾಡಿದಾಗ ಮತ್ತೆ ಎಲ್ಲರಿಗೂ ಚಂದ ಡಿಸೈನ್ ಆದ್ಮೇಲೆ ಮತ್ತೆ ಅಲ್ಲಿ ಬರ್ಬಾರ್ದಲ್ಲ. ಎರಡೆರಡು ಮೂರ್ ಕಡೆ ಆಗಲ್ಲ. ಅಲ್ಲಿ ಮೂರ್ತಿ ಬರುತ್ತೆ, ಅಲ್ಲಿ ಇದ್ರ ಹತ್ರ ವಿಧಾನಸೌಧ ಹತ್ರ ಮೂರ್ತಿ ಬರುತ್ತೆ, ಆಮೇಲೆ ಇಲ್ಲಿ ಬರುತ್ತೆ ಗಾಂಧೀಜಿ ಒಂದೇ ಮ್ಯಾಂಡೇಟ್. ಅದು ನಾನು ಇದೊಂದು ಅಂಬೇಡ್ಕರ್ದೊಂದು ಸ್ಟ್ಯಾಚ್ಯೂ ಇಟ್ಕೊಂಡು ಅದನ್ನ ಮಾಡಿಸ್ತೀನಿ ಪಾರ್ಕ್. ಈಗ ಮತ್ತೆಲ್ಲ ಒಪ್ಪಿಗೆ ತಗೊಂಡ್ರಿ, ರೆಸಲ್ಯೂಷನ್ ಪಾಸ್ ಮಾಡ್ರಿ. ಇದು ಮಾತ್ರ ಇಲ್ಲಿ ಬೇರೆ ಬರ್ತತೆ. ಅವತ್ತು ಯಾರೋ ಅಬ್ಜೆಕ್ಷನ್ ಮಾಡ್ಬಾರ್ದು. ಒಂದು ನಡವಳಿ ಮಾಡ್ಕೊಂಡು ಇದನ್ನೇ ನಡವಳಿ ಅಂತ ತಗೊಳ್ಳಿ. ನಾವಿದು ಬೇರೆ ಪ್ಲಾನ್ ಮಾಡೋಣ, ಅದೇನು ಮಾಡೋದು ಸರ್ಕಲ್ಗೆ. ಬಟ್ ಅಂಬೇಡ್ಕರ್ ಸರ್ಕಲ್ ಅಂತ ಅದನ್ನ ಮಾಡಿ ಕ್ಲೋಸ್ ಮಾಡಿ. ಯಾಕಂದ್ರೆ ಒಪಿನಿಯನ್ ಕೇಳಕ್ಕೆ ಮತ್ತೆ ಇರ್ಬೇಕಲ್ಲ. ಮತ್ತೆ ಇದು ಫುಲ್ ಡಿಸೈನ್ ಬಂದು ಎಲ್ಲ ಆದ್ಮೇಲೆ ನಾವು ಆಗಿದ್ರೆ ಬೇಸಿತ್ತಲ್ಲ, ಅಲ್ಲೇ ಆಗಿದ್ರೆ ಚೆನ್ನಾಗಿತ್ತಲ್ಲ, ಲೈಟಿಂಗ್ಸ್ ಎಲ್ಲ ಆಗಿದ್ರೆ ಚೆನ್ನಾಗಿತ್ತಲ್ಲ ಅಂತ ಮತ್ತೆ ಯಾವ್ದು ಬರ್ಬಾರ್ದು. ಒಂದ್ ಲೈನಪ್ನಾಗ ಹೋಗ್ಬೇಕು. ನಾನು ಹೇಳಿದ್ನಲ್ಲ, ನಾನು ಅಭಿಪ್ರಾಯ ಮಾತಾಡ್ಕೊಂಡು ಮಾಡಿ ನಿಮ್ಮ ಮಾರ್ಕಿಂಗ್ ನೋಡ್ಕೊಂಡ್ರಿ. ಹೋದ್ಮೇಲೆ ಎಲ್ಲರೂ ಹೋದ್ಮೇಲೆ ಇನ್ನೊಂದ್ಸಲ ಫೈನಲ್ ಮಾಡ್ಕೊಂಡ್ರಿ. ಫೈನಲ್ ಮಾಡ್ತಾರೆ. ಓಕೆನಾ ಸರ್? ಎಸ್ ಓಕೆ ರೈಟ್. ಏನು ಸರ್ ಅಂತಿಮ ಸರ್? ಅಂತಿಮವಾಗಿ 5:35 ಅವ್ರು ಇನ್ನೊಂದು ಐತೆ, ಇದು ಸ್ಟ್ರೈಟ್ ಬಡಂಗ್ ಕರು ಅನ್ನೋದು ಐತೆ ನಿಮಗೆ ಬಿಟ್ಟೋದು. ನೀವು ಹೋಗಿ ಮಾತಾಡ್ಕೊಳ್ರಿ, ಫೈನಲೈಸ್ ಮಾಡ್ಕೊಳ್ರಿ. ಓಕೆ ಸರ್. ಅಂತಿಮವಾಗಿ ಏನು ಸರ್? ಈಗ ಅಂತಿಮವಾಗಿ ಎಷ್ಟು? ಈಗ ಅಂತಿಮವಾಗಿ ಅಂದ್ರೆ ಮಾರ್ಕ್ ಮಾಡಿದೆ. ಈಗ ಹಾಂ ಸರ್, ಮಾರ್ಕ್ ಮಾಡಿದೆ. ಆ್ಯಸ್ ಪರ್ PWD ಅಳತೆ, ರೋಡ್ ಅಳತೆ, ಹಾಂ ಸರ್, ಮತ್ತು ನಮ್ಮ ಮುನ್ಸಿಪಾಲ್ಟಿ ಅವರು ಅಳತೆ ಮಾಡಿ ಮಾರ್ಕ್ ಮಾಡಿದ್ದೀವಿ. ಈ ಮುಂದೆ ಕುತ್ಕೊಂಡು ಡಿಸೈಡ್ ಮಾಡ್ತೀವಿ. ಫೈನಲ್ ಓಕೆ ಸರ್. ಏನು ಸ್ಟ್ರಕ್ಚರ್ ಅದು ಇನ್ನೂ ಫೈನಲ್ ಆಗಿಲ್ಲ. ಫೈನಲ್ ಎಲ್ಲರೂ ಕುತ್ಕೊಂಡು ಒಂದು ಫೈನಲ್ ಆಗಿ ಏನು ಡಿಸೈಡ್ ಆಗಿ ಅದು ಮಾಡ್ತೀವಿ. ಓಕೆ ಸರ್. ಮತ್ತೆ ಹೋಗೋರು ಬರೋರು ಬರ್ತಿದ್ದ ಅಂದ್ರೆ ನಿಂತ್ಕೊಳ್ಳಿ ಜಾಸ್ತಿ ಒತ್ತಡಿ. ಏನ ಎಷ್ಟಾಯ್ತಣ್ಣ ಈಗ? 35 ಉದ್ದ. ಹಾಂ, 30 ಉದ್ದ ಅಂದರೆ ಪೂರ್ವ ಪಶ್ಚಿಮ, ಉತ್ತರ ದಕ್ಷಿಣ. ಪೂರ್ವ ಪಶ್ಚಿಮ 30
ಉತ್ತರ ದಕ್ಷಿಣ 5. ಉತ್ತರ ದಕ್ಷಿಣ 5 ಅಡಿ 5 ಅಡಿಯಾ? 5 ಅಡಿ ವೃತ್ತ. ಹೌದಾ? ಇದೇ ಫೈನಲ್ ಅಲ್ಲ ಈಗ? ಇದೇ ಫೈನಲ್. ಯಾವ್ದು ಮಾರ್ಕ್? ಇದೇ ಮಾರ್ಕಾ? ಈ ಸುಣ್ಣ ಹಾಕಿರೋದಲ್ಲಣ್ಣ? ಇಲ್ಲಿ 5 ಅಡಿ.